ನಮಸ್ಕಾರ ರೀ. ಏನ್ ಹಿಟ್ರಿ ಇದು? ಇದು ಗೋವಿನ ಜೋಳದ ಹಿಟ್ರಿ. ಗೋವಿನ ಜೋಳ. ಓ ಗೊಂಜಾಳ ಅಂತೀವಲ್ಲ ನಾವು. ಮೆಕ್ಕೆಜೋಳ. ಮೆಕ್ಕೆಜೋಳ. ಒಂದೊಂದ್ ಸೈಡ್ ಮೆಕ್ಕೆಜೋಳ ಅಂತಾರ್ರಿ. ನಮ್ ಸೈಡ್ ಎಲ್ಲ ಗೋವಿನ ಜೋಳ ಅಂತಾರ. ಅದೇನ್ ಸ್ಪೆಷಲ್ ಇವತ್ತು? ಇವತ್ತು ಸ್ಪೆಷಲ್ ರೊಟ್ಟಿ ತಿನ್ಬೇಕು ಅನ್ಸಿತ್ತೆ. ದಿನ ಜೋಳದ ರೊಟ್ಟಿ ತಿಂತೀವ್ರಿ. ಬ್ಯಾಸರ ಆಗಿದ್ದಕ್ಕೆ ಫಾರ್ ಚೇಂಜ್ ಏನಿಲ್ಲ. ಚೇಂಜ್. ಬಿಸಿ ನೀರ್ ಇಲ್ಲ ಇದಕ್ಕೆ? ಬಿಸಿ ನೀರ್ ಇಲ್ರಿ. ತಣ್ಣೀರ್ ಹಾಕೋಬಹುದು. ಜಿಗಟ ಹಾಕ್ತಾರ ಒಬ್ಬೊಬ್ರು. ಇದು ಜಿಗಿ ಬಾಳ ಐತಂತ ನಾವ್ ಹಾಕಿಲ್ಲ. ಅವಾಗ ಬೇಕಾದಾಗ ಮಾಡ್ಕೊಂಡ್ ತಿಂತೀರಾ ನೀವು? ಸುಮ್ ಬಿಸಿವ್ ಬೇಕಾದ್ರ ಟೇಸ್ಟ್ ಆಗ್ತತ್ರಿ. ಬಡಿದು ಇದು ಬಾಳ ಚಂದಗ ನಾದ್ಬೇಕಂತ. ಇದೇನ ನಾಷ್ಟಾಕು ಮಾಡ್ತೀರಾ ನೀವು ರೊಟ್ಟಿ? ಹ್ಞೂನ್ರಿ, ನಮ್ಮ ಮನೆಯಲ್ಲೆಲ್ಲ ನಾಷ್ಟಾನ ರೀ. ನಾಷ್ಟಾನು ಮಾಡಿರ್ತೀವ್ರಿ, ರೊಟ್ಟಿನೂ ಮಾಡ್ತೀವ್ರಿ. ಯಾರಿಗೆ ಏನೇನ್ ಬೇಕು ಅದನ್ನ. ಇವತ್ತು ಹೊನ್ನುಗಿ ಸ್ಪೆಷಲ್ ಅಂದ್ರೆ ನಿಮ್ಗೆ? ಹೊನ್ನುಗಿ ಸಾಯಂಕಾಲ ಮಾಡ್ತೀವ್ರಿ. ಹೊನ್ನುಗಿ ಏನೇನ್ ಮಾಡ್ತೀರಿ ಹೊನ್ನುಗಿಗೆ? ಹೊನ್ನುಗಿ ಮೊದಲ ಕಿಚಡಿ ಮಾಡ್ತಿದ್ರಿ. ಈಗೆಲ್ಲ ಅನ್ನ ಮಾಡ್ತಾರ್ರಿ. ಒಬ್ರು ಮಾಡ್ತಾರ್ರಿ. ದನಗಳು ಇದ್ದವ್ರು ಅದು ಮಾಡ್ತಾರ. ನಮ್ಮ ಮನೆಯೆಲ್ಲ ತೆಗ್ದಾರ್ಲ. ಬಾಳ ದಿನ ಆಗಿತ್ತು ಗೋವಿನ ಜೋಳ. ನಾವು ಸಣ್ಣವ್ರಿದ್ದಾಗ ತಿಂತಿದ್ವಿ. ಅದು ನಮ್ಮ ಅಜ್ಜಿ ಊರಾಗ ಹೋದಾಗ ಮಾಡ್ತಿದ್ರಿ ಇದನ್ನ. ಹೌದು, ಮೊದ್ಲಿನ ಮಂದಿ ಎಲ್ಲಾ ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ ಮಾಡ್ತಿದ್ರು. 3 ತರ ರೊಟ್ಟಿ: ಬಿಳಿಜೋಳ ರೊಟ್ಟಿ, ಈ ಗೋವಿನ ಜೋಳ ರೊಟ್ಟಿ, ಮತ್ತೆ ಇದು ಯಾವ್ದಿದು ಸಜ್ಜಿ ರೊಟ್ಟಿ. ಸುಮ್ ಯಾವಾಗ ಬೇಕನ್ಸಿದ್ರ ಎಲ್ಲೋ ಕಲರ್ ರೊಟ್ಟಿ ಅಂತಿದೀವಿ ನಾವು. ಹೌದು, ಸಣ್ಣ ಮಕ್ಳ ಹಂಗದ. ಒಟ್ಟು ಹಿಂಗ್ ಮಿದ್ದಿನ ಆಗ್ಬೇಕನ್ರಿ? ಸ್ವಲ್ಪ ಅದ ಮೆತ್ತಗ ಆಗ್ಬೇಕಲ್ಲ ರೊಟ್ಟಿ. ಇದು ಆಗ್ಬೇಕ್ರಿ. ಇದು ಕೊಮ್ಮನಿಗೆ ಅಂತಾರಲ್ಲ ಇದಕ್ಕೆ? ಕೊಮ್ಮನಿಗೆ ಮಾಡ್ಸಿಟ್ಕೊಂಡ್ಬಿಟ್ಟಿರ್ತೀರಿ. ಕಲ್ಲಿನೂ ಇರ್ತಾವು, ಕಟ್ಟಿಗೆವು ಇರ್ತಾವು. ಎರಡೂ ಇರ್ತಾವ. ಈಗೆಲ್ಲ ಗ್ಯಾಸ್ ಕಟ್ಟಿಗೆ ಮಾಡ್ತಾರೆ. ನಾವು ನಿತ್ಕೊಂಡ್ ಮಾಡೋದಾಗುದಿಲ್ಲ ಅಂತ ಹೇಳಿ ಎರಡು ಇಟ್ಟಿವ್ರಿ. ಉತ್ತರ ಕರ್ನಾಟಕ ಕಡೆ ಮನ್ಯಾಗ ಕೊಮ್ಮನಿಗಿಲ್ಲ ಅಂದ್ರೆ ಅದು ಅಡ್ಗೆ ಮನಿನ ಅಲ್ಲ. ನಮ್ಮೆಲ್ಲ ಹಳಿ ಸ್ಟೈಲ್ ರೀ ನಮ್ಮೆಲ್ಲ. ಫುಲ್ ರೆಡಿ ಆಗಿ ಹಿಟ್ಟು. ರೆಡಿ ಆಗಿ ಸ್ಮೂತ್ ಆಗಿ ನಾದ್ಕೊಂಡಿರ್ತಿರ್ಲ. ಈಗ ತಟ್ಬೇಕ್ರಿ. ಒಬ್ಬೊಬ್ರು ಲಟ್ಟಿಸ್ತಾರ್ರಿ. ನಮ್ಮ ಮನೇಲೆಲ್ಲ ಬಡಿಯೋದು ಸುಮ್ ಹಬ್ಬ. ತಟ್ಟಿದಷ್ಟು ಚಂದ ಬರ. ಟೇಸ್ಟ್ ಆಗಲ್ಲ. ಬೇಯಿಸುವಾಗ್ಲೂ ಅಷ್ಟ. ಬಡದ ತಟ್ಟಿದಂಗ ಅದು ರುಚಿ ಬರಲ್ಲ. ಅದು ಹಿಟ್ಟ ಸ್ವಲ್ಪ ಜಿಗಿತದಾರೆ. ಇದಕ್ಕೇನ್ ಇದು ಎಳ್ಳದ್ ಹಚ್ಚುದಿಲ್ಲ? ಹಚ್ತಾರ್ರಿ, ಡೈಲಿ ತಿನ್ನೋದ್ರಿಂದ. ಹಬ್ಬ ಸ್ವಲ್ಪ ತೆಳುವನ್ನು ಮಾಡ್ತಾರಲ್ಲ ಅವನ್ನ. ಚಂದ್ರಾಮನ್ ತರ ತಟ್ಟಬೇಕನ್ನೋರು. ಇಲ್ಲಿ ಆಲ್ರೆಡಿ ತೆವಿ ಕಾಯಕ್ ಇಟ್ಟಿರಿ ಇಲ್ಲಿ. ನೀರ್ ಹಚ್ಬೇಕ್ರಿ. ಈ ಕಡೆ ಒಂದು ನೋಟ್ಲ ಮತ್ತೆ ಇದೊಂದ್ ರೆಡಿ ಮಾಡೋದು. ನಾದ್ಕೊಂಡು ಒಂದ್ ರೆಡಿ. ಟೈಮ್ ಎಷ್ಟ ಆಗೋದಲ್ಲ ಅಲ್ಲಿ. ಇದು ತೆಗೆಯೋದು. ಅಷ್ಟೊತ್ತಿಗೆ ಇದು ರೆಡಿ ಇರ್ತೈತಿ. ಮತ್ತ ಅಲ್ಲಿ ಬೇಸಾಗ ಹೊಳ್ಸಿ ಹಾಕುದು, ಮತ್ತೆ ಇಲ್ಲಿ ಬಡಿಯೋದು. ನೀವೇನ್ ಮದ್ವಿಗಿಂತ ಮುಂಚೆ ರೊಟ್ಟಿ ಮಾಡೋದ್ ಕಲ್ತ್ಬಿಟ್ಟಿದ್ರ? ನಮ್ಮ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಇಲ್ಲ ಅಂದ್ರ ದಿನ ಜಗಳನ ಚಾಲು ಆಕ್ಕಾವ. ನಮ್ಮ ಮನೆಯವ್ರಿಗೆ ರೊಟ್ಟಿನ ಬೇಕ್ರಿ. ಹಿಂಗಾಗಿ ಮೊದ್ಲೇ ಹೇಳ್ಬಿಟ್ಟಿದ್ರಿ ಅವ್ರು. ಎಂಗೇಜ್ಮೆಂಟ್ ಆಗಂಟ್ಲೇನ ರೊಟ್ಟಿ ಕಲಿಯಬೇಕಂತ. ನಮ್ಮನ್ಯಾಗ ರೊಟ್ಟಿನ ಬೇಕು, ರೊಟ್ಟಿನ ಮಾಡ್ರಿ ನೀವು ಅಂತ ಹೇಳಿದ್ರಿ. ಅಷ್ಟೊತ್ತಿಗೆ ಇದು ರೆಡಿ ಇರ್ತೈತಿ. ಸೂಪರ್. ಬಟ್ಟಿ ತಗೊಂಡ್ ಬರ್ತಿದ್ದೀರಾ? ಅಂದ್ರೆ ಚಂದಗ ಬೈತೈತೆ ಅಂತ. ಸ್ವಲ್ಪ ದಪ್ಪ ಮಾಡಿದ್ರೆ ಹೊಟ್ಟಿ ಉಗ್ತಾವ್ರೆ. ಸ್ವಲ್ಪ ತೆಳು ಆಯ್ತು ಅಂದ್ರ ಇದು ಆಗಲ್ಲ.
ನಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೋದು. ರೆಡಿ ಈಗ ಇಲ್ಲಿ ಹಾಕಿದ್ರಿ ಒಂದ್ ರೆಡಿ. ಅಲ್ಲ ಸಾರು ಇದಕ್ಕೆ ಏನ್ ಮಾಡಿರಿ ಕಾಂಬಿನೇಷನ್? ಇದಕ್ಕೆ ಏನು ನಾವ್ ಬೇಕಾದ್ರೆ ಏನ್ ಮಾಡಿರ್ತೀವಿ ಅದನ್ನ ಎಲ್ಲಾರು ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಎಲ್ಲಾ ಪಲ್ಯಕ್ಕೂ ಮ್ಯಾಚ್ ಆಗುತ್ತೆ. ಅವ್ರ ಬೆಳ್ಳುಳ್ಳಿ ಚಟ್ನಿ ಹಿಂಗ ಎಣ್ಣೆ ಕಾಯಿಪಲ್ಲೆ ಎಲ್ಲಾ ನಡಿತೈತಿ, ಕಾಳ ನಡಿತೈತಿ. ಏನ್ ಬೇಕಾದ ಪಲ್ಯ ಹೋಗ್ತದೆ. ಬದ್ನಿಕಾಯಿ ಅಂತ ಹೇಳ್ ಮಾಡ್ಸಿದಂಗ ಎವರ್ ಗ್ರೀನ್ ಮುಳ್ಳು ಬದ್ನಿಕಾಯಿ ಪಲ್ಯ, ಪಲ್ಲೆ ಕಾಳ ಪಲ್ಲೆ ಬೆಳ್ಳುಳ್ಳಿ ಚಟ್ನಿ ಎಣ್ಣೆ ತುಪ್ಪ. ಈ ಕಡೆ ನೀವು ಇಲ್ಲಿ ಎಲ್ಲಾ ನಾಷ್ಟಾ ಇದನ್ನ ಮಾಡಕ್ ಹೋಗೋದು, ತಲೆನೇ ಕಟ್ಸ್ಬೋದು. ಒಬ್ರು ಹಂಚಿಡ್ತೀರಿ, ಒಬ್ರ ಮೇಲಿನ ಕೆಲಸ ಮಾಡ್ಬಿಟ್ರೆ ಮುಗ್ದೋತ. ಬೇಕ ಅನ್ಸಿದ್ರೆ ಅಷ್ಟೇ ಮಾಡ್ಕೋದ್ರೆ. ಅದು ಉಪವಾಸದ ಇರ್ತಿರಲ್ಲ ಅವಾಗಟ್ಟ ನಾಷ್ಟ. ಆದ್ರೆ ಗಂಡ್ ಮಕ್ಳಿಗೆ ಬಡ ಬಡ ಊಟ ಮಾಡಿ ಕಳ್ಸಿದೀವಿ ಅಂದ್ರ ಈಗ ಮಕ್ಳಿಗೆ ಅಷ್ಟೇ ಬೇಕ್ರೆ, ನಮ್ಗ್ ದೊಡ್ಡವ್ರಿಗೆ ಮಾತ್ರ ರೊಟ್ಟಿನ ಬೇಕು. ಹಿಂಗಾಗಿ ಎರಡು ಮಾಡ್ತೀರಿ. ಆ ಕಡೆ ಒಂದ್ ರೊಟ್ಟಿ ರೆಡಿ ಇರ್ತೈತಿ, ಈ ಕಡೆ ಒಂದ್ ರೊಟ್ಟಿ ರೆಡಿ ಇರ್ತೈತಿ. ಎರಡು ಒಟ್ಟಿಗೆ ಬೇಕಿರ್ತೈತಿ, ಈ ಕಡೆ ಆಗ್ತೈತಿ. ಮೊದಲು ಒಲ್ಯಾಗ ಮಾಡ್ತಿದ್ವಿ ಕಿಚ್ ಹಚ್ಚಿ. ಎಲ್ಲ ಒಲಿ ಕೆಲವೊಬ್ಬರ ಮನ್ಯಾಗ ಬಂದಾಗ್ಬಿಟ್ಟಾವ. ಬಂದಾಗ್ಯಾವ್ರಿ, ನಮ್ಮ ಮನೆಗಳ ಬಂದ ಮಾಡೀವ್ರಿ. ನೀವು ಬಂದ ಮಾಡ್ಬಿಟ್ರೆ? ಐತ್ರಿ, ನೇಮಕ್ ಐತಿ, ಆದ್ರ ಹಚ್ಚಲ್ಲ. ಇದು ಕುಕ್ ಮಾಡಕ್ಕ ಅಂತಾನೆ ಒಳ ತಳ ಇಟ್ಕೊಂಡ್ಬಿಟ್ರಿ ನೀವು? ನಿಂತ ಮಾಡಿದ್ರೆ ಕಾಲು ನಿಂತ ಮಾಡಿದ್ರೆ ಕಾಲು ನೋವು ಬರ್ತಾವ ಅಂತ ಹೇಳಿ ನಮ್ದು ಜಾಸ್ತಿ ರೊಟ್ಟಿ ಅಲ್ಲ, ಚಪಾತಿ ರೊಟ್ಟಿ ಇದ್ರ ಮೇಲೆನೆ ಮಾಡ್ತೀವಿ. ಬೆಸ್ಟ್ ನೋಡ್ರಿ. ಸರಿ, ಥ್ಯಾಂಕ್ಸ್ ರೀ. ನೀವು ಪಾಪ ಬೆಳಗ್ಗೆ ಬಿಸಿ ಇರ್ತೀರಿ, ನಾನು ತಕ್ಷಣ ಮಾಡಿ ತೋರಿಸಿದ್ರಿ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ. ಅವರು ಅರಿವೇ ಗುರು ಶೈಲಾ ಅಂತ ಹೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.